ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಒಂದು ಸೂಪರ್ ಟೇಸ್ಟಿಯಾದ ಡಿಫ್ರೆಂಟಾಗಿ ಒಂದು ಜ್ಯೂಸ್ ಅಥವಾ ಶರ್ಬತ್ತನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕೂಡ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಇದು ಒಂದು ಕೇರಳದ ಸ್ಪೆಷಲ್ ಶರ್ಬತ್ ಅಂತಲೇ ಹೇಳ್ಬೋದು. ಇದನ್ನು ಇವತ್ತು ಹೆಂಗೆ ಮಾಡೋದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಫುಲ್ಲಾಗಿ ನೋಡಿ. ನಾನು ಏನೇನು ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ನಾನು ಒಂದು ಹಸಿ ಮೆಣಸಿನ್ಕಾಯಿನ 1ರಲ್ಲಿ 2 ಭಾಗ ಮಾಡಿ ತೊಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನೆಕ್ಸ್ಟ್ ನಾನು ಇವಾಗ ಪ್ರಿಪೇರ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಮೊದಲು ಒಂದು ಮೆಣಸಿನ್ಕಾಯಿ, 1 ಗ್ಲಾಸ್ ಜ್ಯೂಸಿಗೆ 1 ಹಸಿ ಮೆಣಸಿನ್ಕಾಯಿನ 1ರಲ್ಲಿ 2 ಮಾಡಿ ತೊಗೋಬೇಕು. ಇವಾಗ ಇದಕ್ಕೆ 1 ಲಿಂಬು ಬೇಕ್ರಿ. ಈ ಒಂದು ಫುಲ್ ಲಿಂಬುನೇ ಬೇಕು. ಇದು 1 ಗ್ಲಾಸ್ ಈ ಶರ್ಬತ್ ಮಾಡೋಕ್ಕೆ ಈ ಥರ ಸ್ಲೈಸ್ ಮಾಡಿ ಇಟ್ಕೊಳ್ಳೋದೇನು ರೀ. ಈ ಸ್ಲೈಸು ಬೇಕೇ ಬೇಕು. ನೆಕ್ಸ್ಟು ಇದಕ್ಕೆ 1 ನಿಂಬೆಹಣ್ಣನ್ನು ನಾನು ಈ ಥರ ಮಾಡಿ ಸೈಡಿಗೆ ತೊಗೊಂಡು ಹಾಕತ್ತೇನೆ ರೀ. ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಗ್ಲಾಸ್ ತೊಗೊಂಡೇನಿ ರೀ ನಾನು. ನೆಕ್ಸ್ಟು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟನ್ನು ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಡಿಫ್ರೆಂಟಾಗಿ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು. ಇದನ್ನು ಒಂದೇ ಥರ ಜ್ಯೂಸ್ ಕುಡಿದು ಬೇಜಾರಾಗಿರುತ್ತೆ ರೀ. ಹಾಗಾಗಿ ನಾನು ಈ ಬೇಸಿಗೆ ಕಾಲದಲ್ಲಿ ಡಿಫ್ರೆಂಟಾಗಿ ವೆರೈಟಿಯಾಗಿ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಪುದೀನ ಹಾಕ್ಕೊಳತ್ತೀನಿ ರೀ. ಇದು ಟೋಟಲಿ ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ. ನೆಕ್ಸ್ಟು ನಾನು ಇದು ನಿಂಬು ಹಾಕ್ಕೊಂಡೆ ರೀ. ಅದು ಸ್ಲೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು. ಇವಾಗ 2 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳತ್ತೀನಿ. ಸಕ್ಕರೆನೂ ಹಾಕ್ಕೋಬೋದು. ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ ಅಂತ ಫ್ರೆಂಡ್ಸ್. ಇವಾಗ ನೋಡಿರಿ, ಅರ್ಧ ಸ್ಪೂನಷ್ಟು ನಾನು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳತ್ತೀನಿ. ಬ್ಲ್ಯಾಕ್ ಸಾಲ್ಟು ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದರೆ ನೀವು ದಪ್ಪ ಉಪ್ಪನ್ನು ಕೂಡ ಬಳಸ್ಬೋದು. ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳತ್ತೀನಿ ನಾನು. ಚಾಟ್ ಮಸಾಲನೂ ನೋಡಿ, ಅದು ಕೂಡ ಆಪ್ಷನಲ್ಲು. ಹಾಕ್ಕೊಂಡ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ನಿಂಬು ಇತ್ತಲ್ರಿ, ಇದನ್ನು ಸ್ಕ್ವೀಸ್ ಮಾಡ್ಕೊಳತ್ತೀನಿ. ಲಿಂಬು ರಸ ತೊಗೊಳತ್ತೀನಿ ರೀ. ಇದು ಫುಲ್ ಆವಾಗಲೇ 1 ಸ್ಲೈಸ್ ತೊಗೊಂಡು ಉಳ್ಕಿದ್ದು ಇತ್ತಲ್ರಿ, ಇದು ನಿಂಬು, ಇದೆಲ್ಲನೂ ಈ ರಸನ ಇದರಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಫುಲ್ ನಿಂಬು ತೊಗೊಂಡ್ರೆ. ಇದನ್ನು ನೋಡಿ, ಇದರಲ್ಲಿ ಒಂದು ನಿಂಬುದು ಬೀಜ ಬಿದ್ದಿತ್ತು, ಹಾಗಾಗಿ ಅದು 1 ಸ್ಪೂನಿಂದ ತಗೊಂಡೆ ನಾನು. ಹಸಿ ಮೆಣಸಿನ್ಕಾಯಿ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನು ಕೂಡ ಹಾಕ್ಕೊಂಡೀನಿ. ಹಸಿ ಮೆಣಸಿನ್ಕಾಯಿ ನಮಗೆ ಇನ್ನೂ ಖಾರ ಭಾಳ ಬೇಕು ಅನಿಸಿದರೆ ಹಸಿಮೆಣ್ಸಿನ್ಕಾಯಿನ ಇನ್ನೊಂದು ಎಕ್ಸ್ಟ್ರಾ ನಾವು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೋಬೋದು. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್, ನಾನು ಈಗ ನೆಕ್ಸ್ಟು ಐಸ್ ಕ್ಯೂಬನ್ನು ಹಾಕ್ಕೊಳತ್ತೀನಿ. ಒಂದು 5 ಐಸ್ ಕ್ಯೂಬ್ ಹಾಕ್ಕೊಂಡಿನಿ ರೀ. 5-6 ಐಸ್ ಕ್ಯೂಬನ್ನು ಹಾಕ್ಕೊಂಡಿನಿ. ನೆಕ್ಸ್ಟು ಇದಕ್ಕೆ ಏನು ಹಾಕೋಬೇಕಪ್ಪ ಅಂತ ಹೇಳಿದರೆ, ಐಸ್ ನೀರು ಅಥವಾ ಕೋಲ್ಡ್ ವಾಟರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೋಲ್ಡ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟಾಗಿರೋ ಶರ್ಬತ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಮ್ಮ ಕಡೆ ಜಾಸ್ತಿ ಸಿಗಂಗಿಲ್ಲ ರೀ. ಇದು ಕೇರಳದ ಒಂದು ಸ್ಪೆಷಲ್ಲಾದ ಶರ್ಬತ್ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಹೋದಾಗ ಇದನ್ನು ನಾನೊಂದು ಸರಿ ಕುಡಿದಿದ್ದೆ. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗಾಗಿ ನಾನು ಯಾವಾಗಲೂ ಮನೆಯಾಗ ಮಾಡ್ಕೊತೀನಿ ರೀ ಇದನ್ನು. ಈಗ ನೋಡಿರಿ, ನಾನು 1 ಸ್ಪೂನ್ನಷ್ಟು ಕಾಮಕಸ್ತೂರಿ ಬೀಜನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೆ ರೀ, ಒಂದು 5 ನಿಮಿಷ. ಅದನ್ನು ಕೂಡ ಈಗ ಒಂದು 2 ಸ್ಪೂನ್ನಷ್ಟು ಹಾಕ್ಕೊಳಕತ್ತೀನಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ದೇಹಕ್ಕೂ ತುಂಬ ತಂಪು. ಹಾಗಾಗಿ ಇದನ್ನು ಆಲ್ಮೋಸ್ಟ್ ಎಲ್ಲ ಜ್ಯೂಸಲ್ಲಿ ಇದನ್ನು ಬಳಸ್ತಾರೆ. ಇವಾಗ ಇದನ್ನು 1 ಗ್ಲಾಸನ್ನು ಇದ್ರ ಮೇಲೆ ಡಬ್ಬ ಹಾಕಿ ಫ್ರೆಂಡ್ಸ್, ಇದನ್ನು ಕುಲುಕಬೇಕು. ಅದಕ್ಕೇ ನೋಡ್ರಿ ಕುಲ್ಕಿ ಶರ್ಬತ್ ಅಂತ ಹೇಳೋದು. ಈ ಥರ ಕುಲ್ಕೋದ್ರಿಂದ ಫ್ರೆಂಡ್ಸ್ ಇದರಲ್ಲಿರೋ ಸಾಲ್ಟ್ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಹಾಕಿದ್ದಾಗಿರ್ಬೋದು, ನಿಂಬು ಎಲ್ಲನೂ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ ಈ ಶರ್ಬತ್ತು. ಹಾಗಾಗಿ ನೋಡಿರಿ, ಈ ಥರ ಕುಲ್ಕಿ ನಾವು ಈ ಶರ್ಬತ್ತನ್ನು ರೆಡಿ ಮಾಡ್ಕೋಬೇಕು. ನೋಡಿರಿ, ಸ್ವಲ್ಪನೂ ನೀರು ಆಚೆ ಈಚೆ ಬಂದಿಲ್ಲ ರೀ, ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. ಈ ಥರ ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳಿದರೆ 1 ಗ್ಲಾಸ್ ತೊಗೊಂಡು ಅದರಲ್ಲಿ ಒಂದು ಕ್ಯಾಪ್ ಹಾಕೋ ಗ್ಲಾಸಲ್ಲಿ ಕೂಡ ನೀವು ಈ ಥರ ನೀವು ಶೇಕ್ ಮಾಡ್ಕೋಬೋದು. ಈ ಥರ ಮಾಡಿದರೆ ಸ್ವಲ್ಪನೂ ಏನಾಗಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಡಿಫ್ರೆಂಟಾಗಿರೋ
ಕುಲ್ಕಿ ಶರ್ಬತ್ ಸೂಪರ್ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ನೀವು ಕೂಡ ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದೇ ಥರ ಜ್ಯೂಸು ಬೇಜಾರಾಗುತ್ತೆ ಅಂತ ಹೇಳಿ ನಾನು ಡಿಫ್ರೆಂಟಾಗಿ ಜ್ಯೂಸನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮಾಡ್ಕೊರಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಬರೆದು ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಸೂಪರ್. ನನಗಂತೂ ಯಾವಾಗ ಕುಡಿತೀನೋ ಅನಿಸಿದೆ. ನನ್ನ ಚಾನೆಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.